ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಪಾಠದ LBIಯ ಮುಂದುವರಿದ ಭಾಗ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲನೆಯ 2 ಅಂಕದ ಪ್ರಶ್ನೆ, 30ನೇ ಪ್ರಶ್ನೆ ಏನದು? ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳು ಯಾವುವು? 2x + y = 10, x - y = 2. ಮೊದಲನೇ ಸಮೀಕರಣ ಯಾವುದು? 2x + y = 10. ಎರಡನೇ ಸಮೀಕರಣ ಯಾವುದು? x - y = 2. ಈ ಜೋಡಿಯನ್ನು ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕಾಗಿದೆ. ಮೊದಲಿಗೆ ನಾವು ಈ ಕೊಟ್ಟಂತಹ 2 ಸಮೀಕರಣಗಳನ್ನು ಬರ್ಕೊಳ್ಳೋಣ. ಮೊದಲನೇ ಸಮೀಕರಣ 2x + y = 10. ಎರಡನೇ ಸಮೀಕರಣ x - y = 2. ಮೊದಲನೇ ಸಮೀಕರಣವನ್ನು 1 ಅಂತ ಬರ್ಕೊಳ್ಳೋಣ. ಎರಡನೇ ಸಮೀಕರಣವನ್ನು 2 ಅಂತ ಬರ್ಕೊಳ್ಳೋಣ. ಈಗ ನಾವು ವರ್ಜಿಸುವ ವಿಧಾನದಿಂದ ಇಲ್ಲಿ x ಮತ್ತು yನ ಬೆಲೆಗಳನ್ನು ಕಂಡುಹಿಡಿಯಬೇಕಾಗಿದೆ. ವರ್ಜಿಸುವ ವಿಧಾನ ಅಂದರೆ ಏನು? ವರ್ಜಿಸುವ ವಿಧಾನದಲ್ಲಿ ನಾವು ಯಾವುದಾದರೂ ಒಂದು ಚರಾಕ್ಷರವನ್ನು ವರ್ಜಿಸಬೇಕು, ಇಲ್ಲದಂಗೆ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಅದು ಹೇಗೆ ಸಾಧ್ಯ? ವರ್ಜಿಸಬೇಕಾದ ಚರಾಕ್ಷರವನ್ನು ನಾವು ಗುರುತಿಸಿಕೊಳ್ಳಬೇಕು. ಚರಾಕ್ಷರದ ಸಹಗುಣಕ ಒಂದೇ ಆಗಿದೆಯೋ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕಾಗಿದೆ. ಯಾವ ಚರಾಕ್ಷರದ ಸಹಗುಣಕಗಳು 2 ಸಮೀಕರಣದಲ್ಲಿ ಒಂದೇ ಆಗಿದೆ ಅನ್ನೋದನ್ನು ನಾವು ಹುಡುಕಿದರೆ ಇಲ್ಲಿ y ಮತ್ತು y ಇವೆರಡರ ಸಂಖ್ಯಾ ಸಹಗುಣಕ ಒಂದಿದೆ. +y ಇದೆ, -y ಇದೆ, ಅಂದರೆ +1y -1y ಇದೆ. ಇಲ್ಲಿ ಸಹಗುಣಕ ಒಂದಿರೋದ್ರಿಂದ ನಾವು y-ಅನ್ನು ವರ್ಜಿಸ್ಬೋದು. ಈಗ y-ಅನ್ನು ವರ್ಜಿಸಬೇಕಾದ್ರೆ ನಾವು ಯಾವ ಕ್ರಿಯೆಯನ್ನು ಮಾಡಬೇಕು, ಸಂಕಲನ ಮಾಡಬೇಕು, ವ್ಯವಕಲನ ಮಾಡಬೇಕು ಅನ್ನೋದನ್ನು ಇಲ್ಲಿ ವಿಚಾರ ಮಾಡಬೇಕಾಗತ್ತೆ. ಮೊದಲನೇ ಸಮೀಕರಣದಲ್ಲಿ +1y ಇದೆ, ಎರಡನೇ ಸಮೀಕರಣದಲ್ಲಿ -1y ಇದೆ. ಈ y-ಅನ್ನು ನಾವು ವರ್ಜಿಸಬಹುದು. ವರ್ಜಿಸಬೇಕಾದರೆ ನಾವು ಯಾವ ಕ್ರಿಯೆಯನ್ನು ಮಾಡಬೇಕು, ಸಂಕಲನ ಮಾಡಬೇಕು, ವ್ಯವಕಲನ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡಬೇಕಾದರೆ ಅವುಗಳ ಚಿಹ್ನೆಯನ್ನು ಗಮನಿಸಬೇಕು. ಚಿಹ್ನೆ ಒಂದೇ ಆಗಿದ್ದರೆ ನಾವು ಒಂದು ಸಮೀಕರಣದಿಂದ ಇನ್ನೊಂದು ಸಮೀಕರಣವನ್ನು ಕಳೆಯಬೇಕು. ಅಂದರೆ ಫಸ್ಟ್ ಮೈನಸ್ ಸೆಕೆಂಡ್ ಮಾಡಬೇಕು. ಚಿಹ್ನೆ ಬೇರೆ ಬೇರೆ ಆಗಿದ್ದರೆ ಒಂದನೇ ಸಮೀಕರಣ ಪ್ಲಸ್ ಎರಡನೇ ಸಮೀಕರಣ ಮಾಡಬೇಕಾಗತ್ತೆ. ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆಗಿರೋದ್ರಿಂದ ನಾವು 1 + 2 ಅಂತ ಮಾಡಬೇಕು. ಸಮೀಕರಣ 1 ಪ್ಲಸ್ ಸಮೀಕರಣ 2 ಬೈ 1 + 2 ಅಂದರೆ ಏನರ್ಥ? ಸಮೀಕರಣ 1 ಮತ್ತು 2 ನಾವು ಕೂಡಿಸಬೇಕು. ಹಾಗೆ ಮಾಡಿದಾಗ ಏನಾಗುತ್ತೆ? ಇಲ್ಲಿ +y ಮತ್ತು -y ಕ್ಯಾನ್ಸಲ್ ಆಗುತ್ತೆ. +1y ಮತ್ತು -1y ಕ್ಯಾನ್ಸಲ್ ಆಗುತ್ತೆ, ಅಂದರೆ ವರ್ಜಿಸಲ್ಪಡುತ್ತೆ. ಮತ್ತು 2x ಮತ್ತು x-ಅನ್ನು ನಾವು ಕೂಡಿಸ್ಬೇಕಾಗತ್ತೆ. ಇಲ್ಲಿ 2x ಮತ್ತು 1x-ಅನ್ನು ಯಾಕೆ ಕೂಡಿಸ್ಬೇಕು ಅಂದರೆ ನಾವು 1 + 2 ಮಾಡ್ತೀವಿ ಅಂತ ಇಲ್ಲಿ ಹಾಕ್ಕೊಂಡಿರೋದ್ರಿಂದ 2x ಮತ್ತು 1x-ಅನ್ನು ಕೂಡಿಸಿದಾಗ ಏನಾಗುತ್ತೆ? 3x ಆಗುತ್ತೆ. ಇಲ್ಲಿ ಇದು ಕ್ಯಾನ್ಸಲ್ ಆಗಿದೆ, ಬರೆಯೋ ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ಈಕ್ವಲ್ಸ್ ಇರೋದ್ರಿಂದ ಈಕ್ವಲ್ಸ್ ಬರೆಯೋಣ. ಮತ್ತು ಇಲ್ಲಿಯೂ ಕೂಡ ಅಷ್ಟೇ 10 ಮತ್ತು 2-ಅನ್ನು ಕೂಡಿಸ್ಬೇಕಾಗತ್ತೆ. 1 + 2 ಒಂದನೇ ಸಮೀಕರಣ ಪ್ಲಸ್ ಎರಡನೇ ಸಮೀಕರಣ ಇರೋದ್ರಿಂದ 10 + 2 ಮಾಡಬೇಕಾಗತ್ತೆ. 10 + 2 ಎಷ್ಟು? 12 ಆಯಿತು. ಈಗ ಇಲ್ಲಿ y ವರ್ಜಿಸಲ್ಪಡ್ತು. y ಏನಾಗಿದೆ? ಕ್ಯಾನ್ಸಲ್ ಆಗಿದೆ. ಸಹಗುಣಕ ಒಂದೇ ಆಗಿದ್ದು ಅವುಗಳು ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿರೋದ್ರಿಂದ ನಾವು ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ಕೂಡಿಸೋದ್ರ ಮೂಲಕ, ಸಂಕಲನ ಮಾಡೋದ್ರ ಮೂಲಕ y-ಅನ್ನು ಕ್ಯಾನ್ಸಲ್ ಮಾಡಿದ್ವಿ. ಮತ್ತು 2x ಮತ್ತು x-ಅನ್ನು ಕೂಡಿಸಿ 3x ಅಂತ ಬರೆದ್ವಿ. 10 ಮತ್ತು 2-ಅನ್ನು ಕೂಡಿಸಿ 12 ಅಂತ ಬರೆದ್ವಿ. ಈಗ ನಮಗೆ ಇಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಸಿಕ್ತು. ನಾವು x-ನ ಬೆಲೆಯನ್ನು ಕಂಡುಹಿಡಿಬೇಕು. 3x = 12 ಸಿಕ್ಕಿದೆ. x-ನ ಬೆಲೆಯನ್ನು ಕಂಡುಹಿಡಿಬೇಕು.
ಅಂದರೆ ಏನಾಯಿತು, 3x = 12 ಆದರೆ x ಏನಾಗುತ್ತೆ, x = 12 ಬೈ ಈ 3 ಇಲ್ಲಿ ಬಲಭಾಗಕ್ಕೆ ಭಾಗಾಕಾರ ರೂಪದಲ್ಲಿ ಬರುತ್ತೆ. 3x ಅಂದರೆ 3 × x, 3 ಬಲಭಾಗಕ್ಕೆ ಬಂದಾಗ 12ರ ಕೆಳಗಡೆ ಭಾಗಾಕಾರವಾಗಿ ಬರುತ್ತೆ. 12/3 x = ಏನಾಯಿತು, 3 1 3 4 12 ಅಂದರೆ ಏನು ಬಂತು, 4/1 ಎಕ್ಸ್ನ ಬೆಲೆ ನಮಗೆ ಸಿಕ್ತು. x = ಎಷ್ಟು, 4. ಈಗ ನಾವು y-ನ ಬೆಲೆಯನ್ನು ಕಂಡುಹಿಡಿಬೇಕು. y-ನ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ ದೊರಕಿದಂತಹ x-ನ ಬೆಲೆಯನ್ನು ನಾವು ಯಾವುದಾದರೂ ಒಂದು ಸಮೀಕರಣದಲ್ಲಿ ಆದೇಶಿಸಬೇಕಾಗತ್ತೆ, ಹಾಕಬೇಕಾಗತ್ತೆ. ಅದಕ್ಕೆ ನಾವು ಮಾಮೂಲಿ ಮೊದಲನೇ ಸಮೀಕರಣವನ್ನು ತಗೊಳ್ಳೋಣ. ಅದಕ್ಕೆ ಬರೆಯೋಣ, x = 4 ಒಂದನೇ ಸಮೀಕರಣದಲ್ಲಿ ಆದೇಶಿಸಲಾಗಿ y-ನ ಬೆಲೆಯನ್ನು ಕಂಡುಹಿಡಿಬೇಕಾದರೆ ನಮಗೆ ದೊರಕಿದಂತಹ x-ನ ಬೆಲೆಯನ್ನು ನಾವು ಯಾವುದಾದರೂ ಒಂದು ಸಮೀಕರಣದಲ್ಲಿ ಆದೇಶಿಸಬೇಕು. ಈಗ ನಾವು ಒಂದನೇ ಸಮೀಕರಣದಲ್ಲಿ ಆದೇಶಿಸಲಾಗಿ ಅಂತ ಬರೆದಿದ್ದೀವಿ. ಅದಕ್ಕೆ ಒಂದನೇ ಸಮೀಕರಣವನ್ನು ಬರೆಯೋಣ. 2x + y = 10. ಈಗ ನಾವು y-ನ ಬೆಲೆಯನ್ನು ಕಂಡುಹಿಡ್ಕೋಬೇಕಾಗಿದೆ. ನಮಗೆ x-ನ ಬೆಲೆ ಸಿಕ್ಕಿದೆ. x-ನ ಜಾಗದಲ್ಲಿ x-ನ ಬೆಲೆಯನ್ನು ಹಾಕೋಣ. ಈ 2ಅನ್ನು ಹಾಗೆ ಬರೆಯೋಣ. 2 × x ಅಂದರೆ x-ನ ಬೆಲೆ ಏನು ಹಾಕಬೇಕು, 4. ಈ ಪ್ಲಸ್ಸನ್ನು ಹಾಗೆ ಬರೆಯೋಣ. y-ನ ಕೂಡ ಹಾಗೆ ಬರೆಯೋಣ, +y ಹಾಗೆ ಬರೆದ್ವಿ. =10 ಹಾಗೆ ಬರೆಯೋಣ. =10 ಇಲ್ಲಿ =10 ಇದೆ, ಇಲ್ಲಿ ಬರೆದ್ವಿ. =10 ಬರೆದ್ವಿ. ಈಗ ಇವೆರಡನ್ನು ಗುಣಿಸಿ ಬರೆಯೋಣ. 2 4 8 ಮತ್ತು +y-ಯನ್ನು ಹಾಗೆ ಬರೆಯೋಣ. +y = 10. ಇಲ್ಲಿ 10 ಇದೆ, 10ನ್ನೇ ಬರೆದ್ವಿ. ಈಗ ನಮಗೆ y-ನ ಬೆಲೆ ಬೇಕಾಗಿದೆ. 8ಅನ್ನು ಬಲಭಾಗಕ್ಕೆ ವರ್ಗಾಯಿಸೋಣ. ಎಡಭಾಗದಲ್ಲಿ y ಮಾತ್ರ ಬರೆಯೋಣ. ಇಲ್ಲಿ y ಇದೆ, y ಮಾತ್ರ ಬರೆಯೋಣ. ನಂತರ ಬರೆಯೋಣ. ಈ 10ಅನ್ನು ನಾವು ಇಲ್ಲಿ ಬರೆಯೋಣ. ಈ 8 ಬಲಭಾಗಕ್ಕೆ ಬಂದರೆ, ಇಲ್ಲಿ ನಾವು 8 ಬರೆದಿಲ್ಲ, ಅದು ಬಲಭಾಗಕ್ಕೆ ಬರೀಬೇಕಾಗತ್ತೆ. ಅದೇನಾಗುತ್ತೆ, -8 ಆಗಿ ಬರುತ್ತೆ. ಎಡಭಾಗದಲ್ಲಿರುವಂತಹ +8 ಏನಿದೆ, ಬಲಭಾಗಕ್ಕೆ ಬಂದಾಗ -8 ಆಗುತ್ತೆ. y = 10 - 8 2. x-ನ ಬೆಲೆ 4 ಸಿಕ್ಕಿದೆ, y-ನ ಬೆಲೆ 2 ಸಿಕ್ಕಿದೆ. ಆದ್ದರಿಂದ ಬರೆಯೋಣ, x = 4, y = 2. ನಾವು ಈ ಎರಡೂ ಸಮೀಕರಣದಲ್ಲಿ x-ನ ಬೆಲೆ ಮತ್ತು y-ನ ಬೆಲೆ ಹಾಕಿದಾಗ ನಮಗೆ ಬಲಭಾಗಕ್ಕೆ ಸಮವಾಗಿ ದೊರಕುತ್ತೆ. ಅಂದರೆ 2 × 4 8 ಆಯಿತು. 8 + 2 10 ಆಯಿತು. ಇಲ್ಲಿ x-ನ ಬೆಲೆ 4 ಇದೆ, 4 - 2 2 ಸಿಗುತ್ತೆ. ನಮಗೆ ದೊರಕಿದ x ಮತ್ತು y-ನ ಬೆಲೆಗಳು ತಾಳೆ ಆಗ್ತವೆ.